ಎಲ್ಲರೂ ಒಳಗೆ ಎಳ್ಕೊಂಡ ಮೇಲೆ ಇವಾಗ ಮಾತಾಡೋಣ. ಏನು ಕತೆ ಅಂತೆಲ್ಲ ಕೇಳಬೇಡಿ. ಬಂದಿತ್ತಲ್ಲ ಗುರು ಬಾಯವರೆಗೂ. ಯಪ್ಪ ಗುರು, ಸೆಕೆಂಡ್ ಸೆಮಿಫೈನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇವತ್ತು ವಾಂಖೆಡೆ ಕ್ರೀಡಾಂಗಣ, ಮುಂಬೈಲಿ ಆಡಿದ್ದು. ವಾಂಖೆಡೆ ಕ್ರೀಡಾಂಗಣ ಅನ್ಬೇಕು ಅಥವಾ ನಮ್ಮ ಬೆಂಗಳೂರಲ್ಲಿ BDA ಸೈಟ್ಗಳು ಮಾಡ್ತಾರಲ್ಲ, 30-40 ಈ ಥರದ್ದು ಒಂದು ಸೈಟ್ ಮಾಡಿಬಿಟ್ಟು ಅಲ್ಲೇ ಆಡಿ ಅನ್ನೋ ಥರ. ಬೌಲರ್ಗಳ ಮಾರಣ ಹೋಮ ಅಂತಾರಲ್ಲ, ಹಾಗೆ ಅವರು ಪೂರ್ತಿ ಅವರನ್ನು ಬಗ್ಗು ಬಡಿದು ಫುಲ್ಲು ಚಚ್ಚಿ ಮಲಗಿಸಿ ಸಾಯಿಸಿ ತಿಥಿನೂ ಮಾಡಿಬಿಟ್ರು ಅನ್ನೋ ಥರ. ಬೌಲರ್ಗಳಿಗೆ ಮರ್ಯಾದೆನೇ ಇಲ್ಲ ಗುರು. ಏನದು ಆ ಥರನ ಹೊಡೆಯೋದು. 250 240 ಎಲ್ಲ ಚೇಸ್ ಮಾಡಿಕೊಂಡು ಯಪ್ಪ ಸೆಮಿಫೈನಲ್ಸು ಏನಾಗುತ್ತೋ ಏನೋ, ದೇವ್ರ ದಯೆ, ಎಲ್ಲರೂ ಆಶೀರ್ವಾದ ಅನಿಸುತ್ತೆ. ಏನು ಕ್ರೌಡು ಬಂದಿದ್ದು ಅವರೆಲ್ಲರೂ ಆಶೀರ್ವಾದ ಅನಿಸುತ್ತೆ. ಭಾರತ ಗೆದ್ದು ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ನಲ್ಲಿ ಗೆದ್ದು ಫೈನಲ್ ತಲುಪಿದ್ದಾರೆ. ಅಂತೂ ಸದ್ಯ ಈಗ 2ನೇ ಸಲ ಕನ್ಸಿಕ್ಯೂಟಿವ್ ಆಗಿ ಚಾಂಪಿಯನ್ಸ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ಹೆಂಗಿತ್ತು ಮ್ಯಾಚು ಎಲ್ಲ ಮಾತಾಡೋಣ. ತಡೀರಪ್ಪ, ಅದೆಲ್ಲ ಹೇಳೋಕ್ಕೆ ಮುಂಚೆ ಒಂಚೂರು ನೀರು ಕುಡಿದ್ಬಿಡ್ತೀನಿ. ಯಾವ ಥರ ನೀರು ಕುಡಿಸಿದ್ದು ಮ್ಯಾಚು, ಯಪ್ಪ ರಾಮ, ನನಗಂತೂ ನೋಡಿ ಏನಾಗುತ್ತೆ ಏನು ಕತೆ ಅಂದ್ಕೊಂಡು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಇವತ್ತಿನ ಸೆಮಿಫೈನಲ್ ವಾಂಖೆಡೆ ಸ್ಟೇಡಿಯಂ, ಮುಂಬೈ. ಫುಲ್ಲು ಸ್ಟಾರ್ ಸ್ಟಡೆಡ್ ಕ್ರೌಡ್ ಇವತ್ತು. ಎಲ್ಲ ಆಡಿಯನ್ಸು ಯಾರ್ಯಾರು ಬಂದಿದ್ದರು ಏನೇನೆಲ್ಲ ನೀವೇ ನೋಡಿರ್ತೀರಿ. ಹೆವಿ VIPಗಳು ಇನ್ಕ್ಲೂಡಿಂಗ್ ಧೋನಿ, ರೋಹಿತ್ ಶರ್ಮಾನು ಕೂತಿದ್ರು. ಅದೊಂದು ಸಖತ್ತು ಮಜಾ. ಧೋನಿ ಇದ್ದಾಗ ಮ್ಯಾಚ್ ಗೆಲ್ಲೇಬೇಕು. ಅದು ಏನೇ ಆಗಲಿ, ಕೊನೆ ಓವರಲ್ಲಾಗಲಿ ಯಾವಾಗಲಾರು ಆಗಲಿ ಗೆಲ್ಲೇಬೇಕು. ಎಲ್ಲದಕ್ಕಿಂತ ಫಸ್ಟು ಹೈಲೈಟ್ಸ್ ಥರ ಒಂದೊಂದು 2-3 ಹೆಸರುಗಳು ಹೇಳಲೇಬೇಕು. ಹೇಳ್ಬಿಡೋಣ. ಜಸ್ಪ್ರೀತ್ ಬುಮ್ರಾ. ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಅವ್ರ ಫೋಟೋನ ಇಟ್ಬಿಟ್ಟು ನಮಸ್ಕಾರ ಮಾಡಿ. ಯಾಕಂದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಅವ್ರ ಫೋಟೋ ಇಟ್ಬಿಟ್ಟು ನಮಸ್ಕಾರ ಮಾಡಲೇಬೇಕು. ಅದ್ರ ಜೊತೆಗೆ ಇನ್ನೇನು ಇವಾಗ್ಲೂ ಬರ್ತಾಯಿದ್ದಾರೆ ಅವ್ರ ಆ್ಯಟಿಟ್ಯೂಡು, ಇವುಗಳೆಲ್ಲ ಕ್ವಶನ್ಸು ಇದೆಲ್ಲನೂ ಇದ್ರೂ ಹಾರ್ದಿಕ್ ಪಾಂಡ್ಯ ಯಾಕೆ ಅಂತ ಮುಂದೆ ನಾನು ಇವತ್ತು ಹೇಳ್ತಾ ಬರ್ತೀನಿ. ಆ ಮನುಷ್ಯ ಆಡೋ ಆಲ್ರೌಂಡ್ ಕ್ರಿಕೆಟ್ ಇವತ್ತು ಆಡಿದ ರೀತಿ ನೋಡ್ಕೊಂಬನ್ನಿ. ಬ್ಯಾಟಿಂಗಲ್ಲೂ ಎಂಥದ್ದೊಂದು ಕ್ರೂಷಿಯಲ್ ಇನ್ನಿಂಗ್ಸು, ಅದಾದಮೇಲೆ ಬೌಲಿಂಗು ಎಲ್ಲ ಅಪ್ಪಟ ಚಿನ್ನ ಆ ಮನುಷ್ಯ. ಮತ್ತು ಫೀಲ್ಡಿಂಗು, ಕೊನೆಯಲ್ಲಿ ಹೊಡೆದಿದ್ದು ರನ್ಔಟು. ಯಪ್ಪ ಯಾವ ಥರ ಪ್ಲೇಯರು ನಿಜವಾಗ್ಲೂ. ಇವರಿಬ್ಬರ ಹೆಸರನ್ನು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅಜರಾಮರವಾಗಿ ಇಟ್ಕೋಬೇಕಾಗತ್ತೆ. ಭಾಳ ಚೆನ್ನಾಗಿ ಆಡೋರು. ಅವ್ರದ್ದು ಇರೋವಂಥ ಸ್ಟ್ರೀಟ್ ಸ್ಮಾರ್ಟ್ನೆಸ್ಸು, ಆ ಗೇಮ್ ಪ್ರೆಸೆನ್ಸು ಮತ್ತು ಆ ಕಾಮನ್ ಸೆನ್ಸು, ಇವೆಲ್ಲ ಹೇಳ್ತಾರಲ್ಲ, ಎಂಥದೇ ನಾಯಕನಿಗೆ, ಎಂಥದೇ ಟೀಮ್ ಮ್ಯಾನೇಜ್ಮೆಂಟ್ಗೆ ಈ ಥರ ಆಟಗಾರರು ಇರಲೇಬೇಕು ಅನ್ನೋದನ್ನು ಹೇಳ್ತಾರೆ. ಇದ್ರ ಜೊತೆಗೆ ಬೇರೆಯವ್ರ ಕಾಂಟ್ರಿಬ್ಯೂಷನ್ಸ್ ಕೂಡ ಡೆಫಿನೆಟ್ಲಿ ಇದೆ. ಯಾಕಂದರೆ ಇದೊಂದು ತಂಡದ ಕ್ರೀಡೆ. ಎಲ್ಲರ ಬಗ್ಗೆನೂ ಮಾತಾಡೋಣ. ಎಂಥ ಮ್ಯಾಚು, ಎಂಥ ಗುರುವಾರ ಇವತ್ತು. ನಿಜವಾಗ್ಲೂ ಬರೆದಿಟ್ಕೋಬೇಕು. ಫಸ್ಟು ಮ್ಯಾಚು ಶುರುವಾಗ್ತಿದ್ದಂಗೆ ಎಲ್ರಿಗೂ ಒಂದೊಂದು ಡೌಟ್ ಇತ್ತು, ಈ ಮುಂಬೈನಲ್ಲಿ ಏನು ಆಡ್ತಾರೋ. 220+ ಇಲ್ಲಿರೋ ನಾರ್ಮಲ್ಲು ಎಲ್ಲರೂ ಹೊಡೆದು ಚೇಸ್ ಮಾಡಿ ಎಲ್ಲ ಇತಿಹಾಸಗಳೆಲ್ಲ ಇದ್ದಾವೆ. ಏನಾಗುತ್ತೆ, ಇಂಗ್ಲೆಂಡು ಸ್ಟ್ರಾಂಗ್ ಟೀಮಾಗೆ ಬರ್ತಾಯಿದ್ದಾರೆ. ವಿಲ್ ಜಾಕ್ಸು ಅವರಿರೋ ಫಾರ್ಮಲ್ಲಿ ಬ್ಯಾಟಿಂಗ್ ಆಡಲಿಲ್ಲ ಅಂದರೂ ಬೌಲಿಂಗು. ನಮ್ಮ ಒಂದು ಭಾರತದ ಒಂದು ಇತಿಹಾಸ ಮತ್ತು ನಮ್ಮ ಹಿಸ್ಟ್ರಿ ನೋಡ್ಕೊಂಡು ಹೋದರೆ ಯಾರ್ಯಾರು ಫಾರ್ಮಲ್ಲಿರಲ್ಲೋ ಅವ್ರನ್ನ ಫಾರ್ಮಿಗೆ ಕರ್ಕೊಂಬರೋದ್ರಲ್ಲಿ ನಾವು ತುಂಬ ಹೆಸರುವಾಸಿ. ಅದಕ್ಕೆ ವಿಲ್ ಜಾಕ್ಸು ಮತ್ತು ಜಾಸ್ ಬಟ್ಲರ್ನ ನಾವು ಇವತ್ತು ಬೇರೆ ಹೆಸರಲ್ಲಿ ಕರೆಯೋಣ. ಇದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಅವ್ರನ್ನ ಕೊಲೆಸ್ಟ್ರಾಲ್ ಅಂತ ಕರ್ಕೊಂಡೋಣ. ಬಟ್ಲರ್ ಚೆನ್ನಾಗಿ ಅಡುಗೆ ಮಾಡಿ ಹಾಕಿ ಕೊಲೆಸ್ಟ್ರಾಲ್ ಕೊಬ್ಬು ಬರುತ್ತೆ ಅನ್ನೋ ಥರ ಕೊಲೆಸ್ಟ್ರಾಲ್ ಅಂತ ಇಟ್ಕೊಂಬೋಣ. ಯಾಕಂದರೆ ಅಲ್ಲಿ ಇನ್ನೊಂದು ಕಡೆ BP ಇದ್ದೇ ಇದೆ ಆಲ್ರೆಡಿ. ಅವರು ಫಿಲ್ ಸಾಲ್ಟ್. BP ಮತ್ತು ಕೊಲೆಸ್ಟ್ರಾಲ್ ಇವು ನಮಗೆ ತೊಂದರೆ ಕೊಡುತ್ತೆ. ಎಷ್ಟು ತೊಂದರೆ ಕೊಡುತ್ತೆ ಅನ್ನೋದನ್ನು ನಾವು ಇವತ್ತು ಕಾದು ನೋಡಬೇಕು, ಏನಾಗುತ್ತೋ ಅಂತ ಅಂದ್ಕೊಂಡೆಲ್ಲ ಕಾಯ್ತಾಯಿದ್ವಿ. ಬಟ್ BP ಕೊಲೆಸ್ಟ್ರಾಲ್ ಇವತ್ತು ಹೆಚ್ಚಿಗೆ ತೊಂದರೆ ಏನು ಕೊಡಲಿಲ್ಲ. ಅದ್ರ ಬಗ್ಗೆ ಅವ್ರ ಬ್ಯಾಟಿಂಗ್ ಬಗ್ಗೆ ಬಂದಾಗ ಮಾತಾಡೋಣ. ಬಟ್ ಫಾರ್ಮಲ್ಲಿ ಇಲ್ದಿರೋರು ಫಾರ್ಮಿಗೆ ಬಂದುಬಿಡ್ತಾರೆ. ವಿಲ್ ಜಾಕ್ಸನು ಹೆಂಗಾದರೂ ಬಂದುಬಿಡ್ಬೋದು. ಆದರೆ ಬೌಲಿಂಗಲ್ಲಿ ಸೂಪರಾಗಿ ಬೌಲ್ ಮಾಡಿರೋದಂತೂ ನಾವು ನೋಡಿದ್ದೀವಿ. ಯಾಕಂದರೆ ಓಪನಿಂಗೇ ಬಂದು ಮಾಡ್ತಾಯಿದ್ರು, ಇವತ್ತೂ ಮಾಡಿದ್ರು. ಏನು ಮಾಡ್ತಾರೆ, ಏನು ಕತೆ ಅನ್ನೋದನ್ನು ನಾವು ಕಾಯ್ತಾಯಿದ್ವಿ. ಅದು ಒಂದಿತ್ತು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಮತ್ತು ನಮ್ಮ ಕಡೆ ಚೇಂಜಸ್ ಮಾಡ್ತಾರೆ, ಅಭಿಷೇಕ್ ಶರ್ಮನ್ ಕರ್ಕೊಂಬರ್ತಾರೆ ಅಂತೆಲ್ಲ ಒಂದೊಂದು ಸ್ಪೆಕ್ಯುಲೇಷನ್ಸು ಒಂದೊಂದು ನೋಡ್ತಾಯಿದ್ವಿ ಕ್ಯೂರಿಯಸ್ ಆಗೇ. ಬಟ್ ಏನು ಚೇಂಜ್ ಮಾಡಲಿಲ್ಲ. ಅಭಿಷೇಕ್ ಶರ್ಮಂಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ಟಾಸ್ ಸೋತ್ರೂ ಸೂರ್ಯಕುಮಾರ್ ಹೇಳಿದ್ದೇನೋ, ನಾನು ಗೆದ್ದಿದ್ರೆ ಟಾಸು ಬ್ಯಾಟಿಂಗೇ ಆಡ್ತಾಯಿದ್ದೆ. ಒಂಥರ ಇಂಟೆಲಿಜೆಂಟ್ ಡಿಸಿಷನ್ ಅಂತಲೇ ಅನ್ಬೇಕು. ಮುಂಬೈನಲ್ಲಿ ಆದ್ರೂ ಡ್ಯೂ ಬರುತ್ತೆ. ಬಟ್ ಈ ಥರ ನೋಡಿ, ಟಾಸ್ ಏನು ಮ್ಯಾಟ್ರೇ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಚೇಸ್ ಮಾಡಿದವ್ರೂ ಕೊನೆಯವರೆಗೂ ಬಂತು. ಡ್ಯೂ ಇತ್ತೋ ಇಲ್ವೋ ಅದೆಲ್ಲ ಬೇರೆ ವಿಷಯ. ಬಟ್ ಸೂರ್ಯಕುಮಾರು ಒಂಥರ ಸ್ಕೋರ್ ಬೋರ್ಡ್ ಪ್ರೆಷರು, ಸೆಮಿಫೈನಲ್ಸು, ಇಂಪಾರ್ಟೆಂಟ್ ಗೇಮ್ಸು, ನಾಕೌಟ್ ಸ್ಟೇಜು, ಈ ಥರದ್ರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ ಸ್ಕೋರ್ ಇಟ್ಬಿಡೋದೇ ಬೆಟರು. ಅದೇ ನಮ್ಮ ಇಂಡಿಯಾ ಸ್ಟ್ರಾಟಜಿ ಬೆಟರ್ ಅನಿಸುತ್ತೆ.
ಇಲ್ಲಾಂದರೆ ನಮ್ಮವ್ರ ಪ್ರೆಷರ್ಗೆ ಎಲ್ಲೆಲ್ಲಿ ಕೊಟ್ಟೋಗುತ್ತೆ ಅಂತ ನಾವು ಎಲ್ಲ ಮುಂಚೆ ಎಲ್ಲ ನೋಡ್ಕೊಂಬಂದಿದ್ವಿ. ಅದೇ ರೀತಿ ಸೂರ್ಯಕುಮಾರು ಹೇಳಿದ್ರು. ಅವರು ನಮಗೂ ಹೆಂಗೆ ಬೇಕೋ ಹಂಗೆ ಬ್ಯಾಟಿಂಗ್ ಕೊಟ್ಟರು. ನಮ್ಮದು ಬ್ಯಾಟಿಂಗ್ ಶುರುವಾಯಿತು. ಅಭಿಷೇಕ್ ಶರ್ಮಾ ಮತ್ತೆ ಫೇಲ್ಯೂರ್. ಆದರೆ ಆಡಿದ್ದ ಔಟ್ ಆಗಿದ್ದ ರೀತಿ ನನಗೆ ಬೇಜಾರಾಗುತ್ತೆ. ಆ 6 ಓವರ್ಸಲ್ಲಿ ಫಸ್ಟ್ ಪವರ್ ಪ್ಲೇನಲ್ಲಿ ಇಬ್ಬರು ಫೀಲ್ಡರ್ ನಿಂತಿರ್ತಾರೆ ಆ ಕಡೆ ಬೌಂಡ್ರಿ ಲೈನಲ್ಲಿ 38 ಸರ್ಕಲಿಂದ ಆಚೆ. ಇಬ್ಬರಲ್ಲಿ ಒಬ್ಬನಿಗೆ ಗುರಿ ಇಟ್ಬಿಟ್ಟು ಒಬ್ಬನಿಗೆ ಗುರಿ ಇಟ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋದು ಅಂದರೆ ಅದೊಂಥರ ಯಾವ ಥರ ಗುರು ಇದು ಅರ್ಥವೇ ಆಗೋಲ್ಲ. ಅಷ್ಟೊಂದು ಜಾಗ ಇರುತ್ತೆ. ಇಲ್ಲಾಂದರೆ ಬೇರೆ ಕಡೆನೋ ಏನೋ ಒಂದು ಆಡಿ ಮಾಡಬೇಕು. ಆ ಮನುಷ್ಯ ಒಂಥರ ಅದು ವರ್ಕ್ ಆಗಲಿಲ್ಲ. ಕನ್ವಿಕ್ಷನ್ ಇಟ್ಕೊಂಡು ಒಂಥರ ಕಮಿಟ್ ಆಗಿಬಿಟ್ಟು ಹೊಡಗಲಿಲ್ಲ ಆ ಶಾಟ್ನೂ. ಜೋರಾಗಿ ಹೊಡೆದಿದ್ರೆ 6 ಹೋಗಿರೋದು. ಔಟ್ ಆದರು. ಅವ್ರು ಔಟ್ ಆದಮೇಲೆ ಬಂದಿದ್ದು ಮತ್ತು ಇಶಾನ್ ಕಿಶನ್ ಬಂದು ಸ್ಯಾಮ್ಸನ್ನ ಸೇರಿಕೊಂಡ್ರು. ಸ್ಯಾಮ್ಸನ್ ಸೇರ್ಕೋತಿದ್ದಂಗೆ ಸ್ಯಾಮ್ಸನ್ ಮತ್ತೆ ಅವರು ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡು ಒಂದು ಬೆಸ್ಟ್ ಇನ್ನಿಂಗ್ಸು ಹೆಂಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಅವ್ರ ಮೇಲೆ ಅವ್ರಿಗೆ ಹೇಗೆ ಭರವಸೆ ಇವತ್ತಿತ್ತು ಅನ್ನೋದನ್ನ ಸ್ಯಾಮ್ಸಂಗ್ ಇನ್ನಿಂಗ್ಸ್ ನೋಡ್ತಾಯಿದ್ರೆ ಗೊತ್ತಾಗ್ತಾಯಿತ್ತು. ಏನು ಆಡಿದ್ದು ಸ್ಯಾಮ್ಸನ್ ಮಸ್ತಾಗಿ ಆಡ್ತಾಯಿದ್ರು. ಬಟ್ ಒಂದು ಕ್ಯಾಚ್ ಡ್ರಾಪು ಆಯಿತು, ಅದ್ರ ಬಗ್ಗೆನೂ ಹೇಳಬೇಕು. ಅದು ಒಂದು ಜೀವದಾನ ಅಂತ ಅಂದ್ಕೊಂಬಿಡೋಣ. ಯಾಕಂದರೆ ಹ್ಯಾರಿ ಬ್ರೂಕ್ ಇಂಗ್ಲೆಂಡ್ ನಾಯಕನೇ ಕ್ಯಾಚ್ ಬಿಟ್ಬಿಟ್ಟಿದ್ದು. ಅವ್ರು ಬಿಡ್ತಿದ್ದಂಗೆ ಸ್ಯಾಮ್ಸನ್ಗೆ ಇನ್ನೂ ಒಂಥರ ಅದು ಏನೋ ಬ್ಲೆಸ್ಸಿಂಗ್ ಅನ್ನೋ ಥರ ಇವತ್ತು ನಂದೇ ಡೇ ಅನ್ನೋ ಥರ ಹೊಡೆದು ಏನು ಇವತ್ತು ಸೆಂಚುರಿ ಮಾಡೋಕ್ಕೆ 100 ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಆಯಿತು ಒಳ್ಳೆ ಗೇಮಲ್ಲಿ. ಬಟ್ ಆ ಟೈಮಲ್ಲಿ ಹೊಡೆಯೋಕ್ಕೆ ಹೋಗಿ ಔಟ್ ಆದರೂ ಏನೋ ಅದಕ್ಕೇನೋ ಕಂಪ್ಲೇಂಟ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಟೀಮ್ ಸ್ಕೋರು ಇದನ್ನೆಲ್ಲ ಇಂಪಾರ್ಟೆಂಟು. ಇಶಾನ್ ಕಿಶನ್ನು ಮತ್ತು ಸ್ಯಾಮ್ಸನ್ ಆಡಿದ್ದು ಲೆಫ್ಟ್ ರೈಟ್ ಮತ್ತೆ ಬಂದರು. ಅದಾದಮೇಲೆ ಇಶಾನ್ ಕಿಶನ್ ಔಟ್ ಆದ್ರೂ ತಕ್ಷಣ ಅವರು ಇಲ್ಲೊಂದು ಮಾಸ್ಟರ್ ಸ್ಟ್ರೋಕ್, ನಮ್ಮ ಮೋದಿಯ ಮಾಸ್ಟರ್ ಸ್ಟ್ರೋಕುಗಳ ಥರನೇ ಇಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಗೌತಮ್ ಗಂಭೀರ್ ಮಾಸ್ಟರ್ ಸ್ಟ್ರೋಕ್ ಅಂತ ಅನ್ಬೇಕಾ ಏನು ಅನ್ಬೇಕು ಗೊತ್ತಿಲ್ಲ. ಶಿವಮ್ ದುಬೆನ ಕಳಿಸಿದ್ರು. ಲೆಫ್ಟ್ ರೈಟನ್ನೇ ಕಂಟಿನ್ಯೂ ಮಾಡೋಣ ಅಂತ. ಶಿವಮ್ ದುಬೆ ಸೂಪರ್, ಅವ್ರದ್ದು ಒಳ್ಳೆ ಇನ್ನಿಂಗ್ಸು. ಶಿವಮ್ ದುಬೆ ಕಂಟಿನ್ಯೂನೇ ಮಾಡ್ತಾಯಿದ್ರು. ಆಮೇಲೆ ನೋಡಿದ್ರೆ ಸ್ಯಾಮ್ಸನ್ ಔಟ್ ಆದರು. ಸ್ಯಾಮ್ಸನ್ ಔಟ್ ಆದಮೇಲೆ ಇನ್ನು ಸೂರ್ಯಕುಮಾರ್ ಯಾದವ್ ಬಂದರು. ಆಮೇಲೆ ಮತ್ತೆ ರೈಟು ಲೆಫ್ಟ್ ಕಾಂಬಿನೇಷನ್ ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು. ಸ್ಕೈ ಮತ್ತು ಸ್ಟಂಪ್ ಔಟ್ ಆಗಿದ್ದು ಇವತ್ತು ಕಂಟಿನ್ಯೂ ಆಗ್ತಾನೆ ಇತ್ತು. ಸಖತ್ತಾಗಿ ಇವತ್ತು ಕೊನೆಯವರೆಗೂ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನಲ್ಲೇ ಇಂಡಿಯಾ ಬ್ಯಾಟಿಂಗ್ ಆಡಿದ್ದು. ಅದರಿಂದನೂ ಒಂದು ಅಡ್ವಾಂಟೇಜ್ ಅಂತಲೇ ಆಯಿತು. ಯಾಕಂದರೆ ಇಂಗ್ಲೆಂಡ್ ಬೌಲರ್ಸ್ಗೆ ರಿದಮ್ ಕಂಡ್ಕೊಳ್ಳೋಕ್ಕೆ ಆಗಲಿಲ್ಲ. ಜೋಫ್ರಾ ಆರ್ಚರ್ ಅಂತೂ 4 ಓವರ್ 60 ಏನೋ ಹೊಡೆಸ್ಕೊಂಡು ಸರ್ರಿಗೆ ಫುಲ್ಲು ರನ್ ಸುರಿಮಳೆ. ಎಲ್ಲ ಬೌಲರ್ಸ್ದು ಇವತ್ತೇನು ನಂಬರ್ಸ್ ಎಲ್ಲ ನೋಡೋಂಗೆ ಇಲ್ಲ. ಎಲ್ಲರೂ 50ಗಳು 40ಗಳು ಮಿನಿಮಮ್ 40 ಡೆಫಿನೆಟು 50 ಎಲ್ಲ ಹೊಡೆಸ್ಕೊಂಡು 60 ಮೇಲೆಲ್ಲ ಹೊಡೆಸ್ಕೊಂಡು ಎಂತೆಂಥ ಸ್ಕೋರ್ ಮಾಡಿದವರೆಲ್ಲ ಸಿಕ್ಕಾಪಟ್ಟೆ ಬೌಲರ್ಸೇ ಇದ್ದಾರೆ ಇವತ್ತು. ಅದಾದಮೇಲೆ ಹಾರ್ದಿಕ್ ಇನ್ನಿಂಗ್ಸ್ ಆ ಟೈಮಲ್ಲಿ ಬಂದಿದ್ದು ಸೂಪರ್ ಆಗಿತ್ತು. ಜೊತೆಗೆ ತಿಲಕ್ ವರ್ಮ ಬಂದು ಹೊಡೆದಿದ್ದು, ಆ ಮನುಷ್ಯ ಹೊಡೆದಿದ್ದು ಶಾಟ್ಗಳು ಇದನ್ನು ಯಾವುದನ್ನು ಮರೆಯೋವಾಗಿಲ್ಲ. ಯಾಕಂದರೆ ಎಲ್ಲರ ಕಾಂಟ್ರಿಬ್ಯೂಷನ್ನು ಹಾಗೆ ಕಾಣಿಸ್ತಾ ಇತ್ತು. ಆಮೇಲೆ ದುಬೆ ರನ್ಔಟ್ ಆಗೋಯ್ತು. ಅದು ದುಬೆ ರನ್ಔಟು ಹಾರ್ದಿಕ್ದೇ ಮಿಸ್ಟೇಕು, ಕರೆದ್ಬಿಟ್ಟು ವಾಪಸ್ ಹೋಗು ಅಂತ ಹೇಳಿದ್ದು. ಬಟ್ ಅಷ್ಟರಲ್ಲಾಗಲೇ ಏನು ಇನ್ನೊಂದು 10 ಬಾಲ್ 15 ಬಾಲ್ ಏನೋ ಇದ್ದಿದ್ದು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯನೂ ರನ್ಔಟೇ ಆಗ್ಬಿಟ್ಟಿತ್ತು ಕೊನೆಯಲ್ಲಿ. 240 ಅಂತ ನಾನು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು 240 ರೇಂಜಿಗೆ ಮುಟ್ತಾರೆ ಅಂತ ನೋಡಿದ್ರೆ 253ಕ್ಕೆ ಹೋಯಿತು. 250 ಕ್ರಾಸ್ ಮಾಡಿದ ತಕ್ಷಣ ಒಳ್ಳೆ ಕಾನ್ಫಿಡೆನ್ಸು, ಸೂಪರ್ವಾಗೆ ಸ್ಕೋರ್ ಸೆಟ್ ಆಯಿತು. ಏನೂ ಆಗಲ್ಲ, ಇನ್ನು ಅಷ್ಟೇ ಬಿಡಿ. ಇನ್ನು ಹೆಂಗೆ ಇದ್ರೂ ಸ್ಕೋರ್ ಬೋರ್ಡ್ ಪ್ರೆಷರಲ್ಲಿ ಇವ್ರು ಮುಳುಗೋಗ್ಬಿಡ್ತಾರೆ. 1-2 ಒಳ್ಳೆ ಓವರ್ ಬಂದುಬಿಟ್ರೆ ಸಾಕು, ಮಧ್ಯ ಸೂಪರಾಗುತ್ತೆ. ಇಂಗ್ಲೆಂಡ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಇಂಡಿಯಾ ಕಡೆಯಿಂದ 2 ಓವರ್ ಹೆಂಗೋ ಮಾಡ್ಕೊಂಬಿಟ್ರೆ ಸಾಕು ಅಂದ್ಬಿಟ್ಟು ಒಂದು ಆಸೆನಲ್ಲಿ ನೋಡ್ತಾಯಿದ್ವಿ. ಯೂಶ್ವಲಿ ಅದೇ ಥರ ಆಗೋದು. ಬಟ್ ಇವತ್ತು ಯಾವ ಥರ ಆಗಿದ್ದು ನಾವು ಅಂದ್ಕೊಂಡಂಗೆ ಎಲ್ಲೂ ಆಗಲಿಲ್ಲ. ಏನಾಯಿತು ಅನ್ನೋದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಗೊತ್ತಾಯಿತು. ಶುರುವಾಗ್ತಿದ್ದಂಗೆ BP ಮತ್ತು ಕೊಲೆಸ್ಟ್ರಾಲು ಗೊತ್ತಲ್ಲ, ಸಾಲ್ಟು ಬಟ್ಲರು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಬಟ್ ಹಾರ್ದಿಕ್ ಪಾಂಡ್ಯ ಇಂಡಿಯಾದ 2nd ಓವರು, ಹಾರ್ದಿಕ್ ಪಾಂಡ್ಯದ 1st ಓವರು. ಫಸ್ಟ್ ಬಾಲಲ್ಲೇ ಸಾಲ್ಟ್ ಮಠ ಸೇರಿಸ್ಬಿಟ್ರು. ಡಮಾರ್ ಅಂತ ಸಾಲ್ಟ್ ಔಟ್ ಆಗ್ತಿದ್ದಂಗೆ ಸಾಲ್ಟ್ ವಾಟ್ರ್ ಆಗೋಯ್ತದು. ನೀರು ಥರ ಹರ್ಕೊಂಡೋಗಿ ಉಪ್ಪಿನ ನೀರಾಗಿ BP ಎಲ್ಲ ಕಮ್ಮಿ ಆಗೋಯ್ತು ನಮಗೆ. ಅದಾದಮೇಲೆ ಬಟ್ಲರ್ ಏನು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ನೋಡ್ತಾಯಿದ್ವಿ. ನೋಡಿದ್ರೆ ಬುಮ್ರಾ ಬಂದರು. ಬುಮ್ರಾ 5th ಓವರು ಬರ್ತಿದ್ದಂಗೆ ಅಕ್ಷರ್ ಪಟೇಲ್ ಕ್ಯಾಚ್ ಹ್ಯಾರಿ ಬ್ರೂಕ್ದು ಹಿಡಿದಿದ್ದು. ಹ್ಯಾರಿ ಬ್ರೂಕ್ ಖತರ್ನಾಕಾಗಿ ಆಡ್ತಾಯಿದ್ರು ಈ ಪೂರ್ತಿ ಸೀರೀಸಲ್ಲಿ. ಒಳ್ಳೆ ಫಾರ್ಮಲ್ಲಿದ್ದರು. ಈ ಮನುಷ್ಯನ ಎತ್ತೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಆ ಟೈಮಲ್ಲಿ ಬಂದ್ಬಿಟ್ಟು ಬೂಮ್ರಾ 5th ಓವರ್ ಫಸ್ಟ್ ಬಾಲು, ಹಾರ್ದಿಕ್ ಪಾಂಡ್ಯನೂ ಅಲ್ಲಿ 2nd ಓವರ್ ಫಸ್ಟ್ ಬಾಲ್ ಆಗಿತ್ತು. ಇಲ್ಲಿ ಬೂಮ್ರಾ ಬಂದ್ಬಿಟ್ಟು 5th ಓವರ್ ಫಸ್ಟ್ ಬಾಲಲ್ಲೇ ಬ್ರೂಕ್ನ ಎತ್ತಿದ್ರು. ಆದರೆ ಆ ಕ್ಯಾಚ್ನ ಅಪ್ರಿಷಿಯೇಟ್ ಮಾಡಬೇಕು. ಅಕ್ಷರ್ ಪಟೇಲ್ ರಿವರ್ಸು, ಕಪಿಲ್ ದೇವ್ 1983 ಓಡೋಗಿ ರಿವರ್ಸ್ ಹೋಗಿ ಹಿಡ್ದಂಗೆ ಅದೇ ಥರ ಸಿಕ್ಕಾಪಟ್ಟೆ ಗ್ರೌಂಡ್ ಕವರ್ ಮಾಡಿಬಿಟ್ಟು ಇನ್ನೂ ಡೈವ್ ಬೇರೆ ಹಾಕಿ ಹಿಡಿದಿದ್ದು ಅಕ್ಷರ್ ಪಟೇಲ್ ಫೀಲ್ಡಿಂಗ್ ಇವತ್ತು ಮೆಚ್ಚಲೇಬೇಕು. ಎಷ್ಟು ಇನ್ನೂ ಒಂದಿದೆ ಅಕ್ಷರ್ ಪಟೇಲು ಮತ್ತು ಶಿವಮ್ ದುಬೆದು ಕಾಂಬಿನೇಷನ್ ಕ್ಯಾಚು.
ಅದನ್ನು ಮಾತಾಡಬೇಕು. ಅದು ಯಾರ್ದು ಅಂತಂದರೆ ಒಳ್ಳೆ ಟೈಮಲ್ಲಿ ಬಾಯಿ ಬಂದ್ಬಿಟ್ಟಿತ್ತು ಆಲ್ಮೋಸ್ಟ್. ಆ ಟೈಮಲ್ಲಿ ವಿಲ್ ಜಾಕ್ಸು ಹೊಡೆದಿದ್ದು ಆ ಕ್ಯಾಚು ಅಷ್ಟೇ, ಅಕ್ಷರ್ ಪಟೇಲು ಅದಂತೂ ಖತರ್ನಾಕ್ ಎಫರ್ಟು. ಅದು ಹೇಗೆ ಔಟ್ ಆದರು ಅಂತ ಆಮೇಲೆ ಮಾತಾಡೋಣ. ಬುಮ್ರಾದು 5th ಓವರ್ ಫಸ್ಟ್ ಬಾಲು ಅದೊಂದು ಆಯಿತು. ಅದಾದಮೇಲೆ ವರುಣ್ ಚಕ್ರವರ್ತಿ ಬಂದರು. ಆ ಮನುಷ್ಯನು ಫಸ್ಟ್ ಓವರಲ್ಲಿ ಬಟ್ಲರು ಫಸ್ಟ್ 3 ಬಾಲ್ 6ಗಳು ದನ್ ಅಂತ ಹೊಡೆದ್ರು. ಅದಾದಮೇಲೆ ತಕ್ಷಣ ಆ ಮನುಷ್ಯನು ಔಟ್ ಮಾಡಿದ್ರು ವರುಣ್. ಆಮೇಲೆ ಬೋಲ್ಡ್ ಆಗಿದ್ದು ಸಿಕ್ಕಾಪಟ್ಟೆ ಅದು ಮಸ್ತ್ ಬಾಲು ವರುಣ್ ಚಕ್ರವರ್ತಿಗೆ ಭಾರಿ ಖುಷಿ ಆಯಿತು. ಅಂತೂ ಅಪ್ಪ ನಮಸ್ಕಾರ ಅನ್ನೋ ಥರ ವರುಣ್ ಚಕ್ರವರ್ತಿಗೆ ಆ ಓವರಲ್ಲೂ ವಿಕೆಟ್ ಸಿಕ್ತು. ಸೊ ಇಷ್ಟೊತ್ತು ನೋಡ್ಕೊಂಬಂದಂಗೆ ಹಾರ್ದಿಕ್ಗೆ ಫಸ್ಟ್ ಓವರಲ್ಲಿ ಫಸ್ಟ್ ಬಾಲೇ ವಿಕೆಟು, ಬುಮ್ರಾಗೂ ಫಸ್ಟ್ ಓವರಲ್ಲಿ ಫಸ್ಟ್ ಬಾಲೇ ವಿಕೆಟು. ಆಮೇಲೆ ವರುಣ್ ಚಕ್ರವರ್ತಿಗೂ 3 ಬಾಲ್ ಹೊಡೆಸ್ಕೊಂಡ್ರು. ಅವ್ರು ಫಸ್ಟ್ ಓವರಲ್ಲಿ ಅವ್ರಿಗೂ ವಿಕೆಟ್ ಬಂತು. ಅದಾದಮೇಲೆ ಮತ್ತೆ ಅಕ್ಷರ್ ಪಟೇಲ್ಗೂ ಅಷ್ಟೇ ಆಮೇಲೆ 2 6 ಹೊಡೆಸ್ಕೊಂಡ್ರು. ಅವರು ಫಸ್ಟ್ ಓವರಲ್ಲೇ ಅವರು ವಿಕೆಟ್ ತೆಗೆದ್ರು. ಏನು ಎಲ್ಲರೂ ಫಸ್ಟ್ ಓವರ್ ಬಂದ್ಬಿಟ್ಟು ನಮ್ಮ ಕಡೆ ವಿಕೆಟ್ಸ್ ತೆಗೆದ್ರು. ಅಲ್ಲಿವರೆಗೂ ಚೆನ್ನಾಗೇ ನಡ್ಕೊಂಡು ಹೋಗ್ತಾಯಿತ್ತು. ಬ್ಯಾಂಟನ್ ಔಟ್ ಆದಾಗ ಸೂಪರಾಗಿ ನಡೀತಾಯಿತ್ತು. ಏನಾಗುತ್ತೆ ಅಂತ ಅಲ್ಲಿವರೆಗೂ 10 ಓವರ್ಗೆ 119 ರನ್ನು, 2 ವಿಕೆಟ್ ನಮ್ಮವರಿದ್ದರು, ಇವರು 4 ವಿಕೆಟ್ ಕರೆಕ್ಟ್ ಅದೇ ಸ್ಕೋರಲ್ಲಿತ್ತು. ಬಟ್ 4 ವಿಕೆಟ್ ಹೋಗಿತ್ತು. ಆ್ಯಂಡ್ ಸ್ಕೋರ್ ಬೋರ್ಡ್ ಪ್ರೆಷರ್ ಬರುತ್ತೆ, ಏನೋ ಒಂದು ಆಗುತ್ತೆ. 2 ಓವರ್ ಚೆನ್ನಾಗಿ ಬಂತು ಅಂದರೆ, ಯಾಕಂದರೆ ಆ ಡೆತ್ ಬೌಲರ್ಸು ಇವರೆಲ್ಲ ನಮ್ಮಲ್ಲಿರೋಂಗೆ ಸ್ಟ್ರಾಂಗಾಗಿ ಅಲ್ಲಿ ಇಂಗ್ಲೆಂಡಲ್ಲಿ ಎಕ್ಸಿಕ್ಯೂಟ್ ಮಾಡೋರು ಯಾರೂ ಇರಲಿಲ್ಲ, ಹೊಡೆಸ್ಕೊಂಬಿಟ್ಟಿದ್ರು. ಜೋಫ್ರಾ ಆರ್ಚರು ಎಲ್ಲರೂ ಸರ್ರಿಗೆ ಇವತ್ತು ಅವ್ರಿಗೆ ಸ್ಯಾಮ್ ಕರಣ್ ಎಲ್ರಿಗೂ ಬಾರ್ಸಾಕಿದ್ರು. ನಮ್ಮದ್ರಲ್ಲಿ ಏನೋ ಚೇಂಜ್ ಆಗುತ್ತೆ ಅಂತ ನಾವು ಕಾಯ್ತಾಯಿದ್ವಿ. ನೋಡಿದ್ರೆ ಜೇಕಬ್ ಬೆಥೆಲ್ಲು ಮತ್ತು ವಿಲ್ ಜಾಕ್ಸು ನಿಂತ್ಕೊಂಬಿಟ್ಟು ಪಾರ್ಟ್ನರ್ಶಿಪ್ 50 ಮೇಲೆ ಹೊಟ್ಟೋಯ್ತು. ಆವಾಗ 12ನೇ ಮತ್ತು 13ನೇ ಓವರು ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಇಬ್ಬರೂ ಹೊಡೆಸ್ಕೊಂಡಾಗ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನೋ ಆಯ್ತು ಕತೆ, ಇವತ್ತು ಎಲ್ಗೋ ಹೋಗಿ ಮುಟ್ಟೋ ಥರ ಕಾಣಿಸ್ತಾ ಇದೆ. ಇದು ಏನಾಗತ್ತಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ಹರ್ಷ್ದೀಪ್ ಬಂದ್ಬಿಟ್ಟು ಬೌಲಿಂಗ್ ಮಾಡಿದ್ದು. ಅದೊಂಥರ ಸೆಟ್ ಮಾಡಿಬಿಟ್ಟು ವಿಕೆಟ್ ತೆಗೆದಂಗೆ ಆಯಿತು ವಿಲ್ ಜಾಕ್ಸ್. ಹೆಂಗೆ ಅಂದರೆ ಔಟ್ಸೈಡ್ದ ಆಫ್ ಸ್ಟಂಪು, ಈ ಕಡೆ ಡೀಪ್ ಪಾಯಿಂಟ್ ಒಂದು ಫೀಲ್ಡರ್ ಇಟ್ಕೊಂಡು ಫುಲ್ಲು ಬೌಂಡ್ರಿ ಲೈನಲ್ಲಿ, ಆಮೇಲೆ ಡೀಪ್ ಥರ್ಡ್ ಮ್ಯಾನು ಇಬ್ಬರೂ ಇಟ್ಕೊಂಡು ಕರೆಕ್ಟಾಗಿ ಆಫ್ ಸ್ಟಂಪ್ ಲೈನು 5th ಸ್ಟಂಪು ಸರ್ರಿಗೆ ಹಾಕಕ್ಕೆ ಟ್ರೈ ಮಾಡಿದರು. ಅಂದ್ರೂ 3 ವೈಡ್ ಹೋಯಿತು. 3 ವೈಡ್ ಹೋದ್ರೂ ಆ ಮನುಷ್ಯ ಪ್ಲ್ಯಾನ್ನ ಮತ್ತೆ ಬಿಡಲಿಲ್ಲ. ಯಾಕೆಂದರೆ ಎಲ್ರಿಗೂ ಟೆಂಡೆನ್ಸಿ ಇರುತ್ತೆ ಆ ಟೈಮಲ್ಲಿ ಹಂಗೇನಾರು ವೈಡ್ ಹೋಗ್ತಿದ್ದಂಗೆ ಅಂದರೆ ಬೇಡ ಲೈನ್ ಚೇಂಜ್ ಮಾಡಿಬಿಟ್ಟು ಶಾರ್ಟ್ ಆಫ್ ದ ಲೆಂತೋ ಏನೋ ಒಂದು ಹಾಕಿ, ಅಥವಾ ಅಲ್ಲಿ ಮಿಡ್ ಸ್ಟಂಪ್ ಲೈನ್ ಹಾಕ್ಬಿಡೋಣಪ್ಪ, ಸುಮ್ಮನೆ ಮುಂದೆ ಹಾಕ್ಕೊಂಡು ಕೂತ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆದರೆ ಹರ್ಷ್ದೀಪ್ ಇವತ್ತು ಅದೇ ಲೈನ್ಗೆ ಸ್ಟಿಕ್ ಆನ್ ಆಗಿ ನಾನು ಫೀಲ್ಡ್ಗೆ ಬೌಲಿಂಗ್ ಮಾಡ್ತೀನಿ ಅಂತ ಮಾಡಿದ್ದಕ್ಕೆ ವಿಲ್ ಜಾಕ್ಸು ಆ ಸಿಂಗಲ್ ಹ್ಯಾಂಡೆಡ್ ಶಾಟ್ ಥರ ಹೊಡೆದಿದ್ದು ಕ್ಯಾಚ್. ಎಂಥ ಕ್ಯಾಚ್ ಇದೊಂಥರ ಎಲ್ಲ ನಮಗೆ ಆ ಬಾರ್ಬಡೋಸ್ ಕ್ಯಾಚು ಸೂರ್ಯಕುಮಾರ್ ಯಾದವ್ ಎಲ್ಲ ನೆನಪಾದಂಗೆ ಆಗ್ತಾಯಿತ್ತು. ಏನು ಸೂಪರ್ ಕ್ಯಾಚ್ ಅದಂತೂ. ಅಕ್ಷರ್ ಪಟೇಲ್ ಹೋಗಿ ಹಿಂಗೆ ಕೈಯಿಂದ ಹಿಂಗೆ ಎತ್ಕೊಟ್ಬಿಟ್ಟು ದುಬೆ ಕ್ಯಾಚ್ ಹಿಡಿದು, ದುಬೆಗೆ ಹೆಸರಲ್ಲಿ ಕ್ಯಾಚ್ ಹೋಗುತ್ತೆ, ಬಟ್ ಅಕ್ಷರ್ ಪಟೇಲ್ಗೂ ಈಕ್ವಲ್ ಅದರಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಇನ್ನೂ ಜಾಸ್ತಿನೇ ಮಾಡಬೇಕು ಆ ಲೆಕ್ಕದಲ್ಲಿ. ಹೋದರೆ ಗ್ರೌಂಡ್ ಕವರ್ ಮಾಡಿದ್ದು, ಅದು ಎತ್ಕೊಟ್ಟಿದ್ದು ಪ್ರೆಸೆನ್ಸ್ ಆಫ್ ಮೈಂಡ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಇದೆಲ್ಲ ಟರ್ನಿಂಗ್ ಪಾಯಿಂಟ್ಸು. ಯಾವುದೇ ಟರ್ನಿಂಗ್ ಪಾಯಿಂಟ್ಸ್ ಅಂದರೆ ವಿಲ್ ಜಾಕ್ಸ್ದು ಮೇಜರ್ ಟರ್ನಿಂಗ್ ಪಾಯಿಂಟ್ ವಿಲ್ ಜಾಕ್ಸ್ ವಿಕೆಟು ಆ ಟೈಮಲ್ಲಿ, ಅದನ್ನು ಅಕ್ಷರ್ ಪಟೇಲ್ ಹಿಡಿದಿದ್ದ ಕ್ಯಾಚಿಂದ. ಈ ಬಿಟ್ಬಿಟ್ಟಿದ್ದಿದ್ರೆ ಅದೇನಾದ್ರು 6 ಗಿಕ್ಸ್ ಹೋಗಿದ್ರೆ ಏನಾಗಿರೋದು ಮುಂದೆ ಏನೂ ಗೊತ್ತಾಗ್ತಿಲ್ಲ. ಎಷ್ಟೊಂದು ಟರ್ನಿಂಗ್ ಪಾಯಿಂಟ್ಸ್ ಇದ್ದಾವೆ, ಬಟ್ ಇದು ಮೇಜರ್ ಟರ್ನಿಂಗ್ ಪಾಯಿಂಟ್ ನನ್ನ ಲೆಕ್ಕದಲ್ಲಿ. ವರುಣ್ ಚಕ್ರವರ್ತಿ ಏನು ಗುರು ಇವತ್ತು ಏನು ಕತೆ ಅನ್ನೋದು ಗೊತ್ತಿಲ್ಲ. ಎಲ್ಲರಿಗಿನ್ನ ಹೈಯೆಸ್ಟ್ ರನ್ಸ್ ಕೊಟ್ಟಿರೋ ಬೌಲರು ಇಂಗ್ಲೆಂಡ್ ಕಡೆ ಆಗಲಿ ಇಂಡಿಯಾ ಕಡೆ ಸೇರಿಕೊಂಡ್ರೆ 65 66 ಏನೋ 64 ಇರ್ಬೋದು. ಬಟ್ ಹೈಯೆಸ್ಟ್ ರನ್ಸು. ವಿಕೆಟ್ಸ್ ಏನೋ ತೆಗೆದ್ರು, ಬಟ್ ಪ್ರಯೋಜನ ಅಂತೂ ಆಗಲಿಲ್ಲ. ಏನೋ ಆಗೋಗಿದೆ ಸೂಪರ್ 8 ಬಂದಾಗಿಂದ ಆ ಮನುಷ್ಯಂಗೆ. ಇನ್ನು ಫೈನಲಲ್ಲಿ ಏನು ಮಾಡ್ತಾರೆ ಏನು ಕತೆ ಅಂತ ಕಾದು ನೋಡಬೇಕು. ಬಟ್ ವಿಲ್ ಜಾಕ್ಸ್ ವಿಕೆಟು ಟರ್ನಿಂಗ್ ಪಾಯಿಂಟು. ಇಲ್ಲಿಂದ ಏನಾಗ್ಬಿತ್ತೋ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರೆ ಮತ್ತೆ ಸ್ಯಾಮ್ ಕರಣ್ ಬಂದು ನಿಂತ್ಕೊಂಡು ಬೆಥಲ್ ಜೊತೆ ಸೇರಿ. ಬೆಥಲ್ ಅಂತೂ ಫುಲ್ ಕನ್ವಿಕ್ಷನ್ನು. ಆ ಮನುಷ್ಯ ನೋಡಿ, ಆ ಯಂಗ್ ಏಜು 22 ವರ್ಷ. RCB ಟೀಮಲ್ಲಿ ಬೇರೆ ಇದ್ದಾರಪ್ಪ ಅವರು. RCB ಟೀಮ್ ಅವ್ರು ಹೆಂಗೆ ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ನೋಡೋಣ. ಬಟ್ ಆ ಏಜಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ ಟೆಂಪರ್ಮೆಂಟು ಮತ್ತು ಆ ಕನ್ವಿಕ್ಷನ್ ತೋರಿಸಿದ್ದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಆಡ್ತಾ ಇರುವಾಗ ನಮ್ಮ 16th ಓವರು ಮತ್ತು 17th ಓವರು ಬುಮ್ರಾ ಮತ್ತು ಹರ್ಷ್ದೀಪ್ ಹಾಕಿದ್ದು. 17ನೇ ಓವರ್ ಕೊನೆಯಲ್ಲಿ ರನ್ಸ್ಗಳು ಬೇರೆ ಸಿಕ್ಕಾಪಟ್ಟೆ, 2 6 1 4 ಏನೋ ಹೊಡ್ಸ್ಕೊಂಡು, ಅದು ಹೊಡ್ಸ್ಕೊಂಡ್ಮೇಲೆ ಮತ್ತಿನ್ನೂ ಹತ್ರಕ್ಕೆ ಬಂದು ಕೂತ್ಕೊಂತು. ಏನು ಮಾಡ್ತಾರೆ ಏನು ಅಂತ ತಕ್ಷಣ ಬಂದಿದ್ದು 18ನೇ ಓವರನ್ನೇ ಬುಮ್ರಾ ಕೈಲಿ ಹಾಕ್ಸಿದ್ರು. ಕ್ರೂಷಿಯಲ್ಲೂ ಹಾಕ್ಬಿಟ್ಟು ಮುಗಿಸ್ಬಿಡು ಗುರು ನೀನು ಅಂತ. ಅದರಂತೂ ಗೋಲ್ಡ್ ಓವರು, ಸರ್ರಿಗೆ ಓವರ್ ಹಾಕಿದ್ದದು. ಅದಾದಮೇಲೆ 19ನೇ ಓವರು ಹಾರ್ದಿಕ್ಕು. 19ನೇ ಓವರಲ್ಲಿ ಈಗ 2 ಓವರ್ಗೆ 12 ಬಾಲ್ಗೆ ಎಷ್ಟು 39 ರನ್ನೋ ಏನೋ ಬೇಕಾಗಿತ್ತು. ಆಲ್ಮೋಸ್ಟು 39 ರನ್ ಇದ್ದಾಗ
ನಾನು 9 ರನ್ನು 7 ರನ್ ಬಂದರೂ ಸಾಕು, ನೋಡೋಣ ಎಲ್ಲಿಗೆ ಬರುತ್ತೋ ಏನು ಅಂತ ನೋಡ್ತಾಯಿದ್ವಿ. ನೋಡಿದ್ರೆ ಹಾರ್ದಿಕ್ ಎಂಥ ಓವರ್ ಹಾಕಿದ್ದು, 9 ರನ್ ಓಡಿಸ್ಕೊಂಡ್ರು, ಒಂದು 4 ಏನೋ ಓಡಿಸ್ಕೊಂಡ್ರು, ಅಂದ್ರೂ 30 ರನ್ ಇಟ್ಬಿಟ್ಟು ಲಾಸ್ಟ್ ಓವರಲ್ಲಿ 30 ರನ್ ಮಾಡೋಗುರು ಅಂತ ಕೊಟ್ಟರು. ಆದರೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಅಕ್ಷರ್ ಪಟೇಲ್ ಕೊಡೋಂಗಿಲ್ಲ, ಯಾಕಂದರೆ ಬೆತ್ತಲ್ಲಿ ಆಡ್ತಾಯಿದ್ದಾರೆ, ಅವ್ರಿಗೆ ಇನ್ಸೈಡ್ ಬಂದುಬಿಡುತ್ತೆ, ಸ್ಪಿನ್ ಬೇರೆ, ಏನಾಗುತ್ತೆ ಏನು ಅಂತ ದೊಡ್ಡ ತಲೆನೋವಿದ್ದಾಗ ಶಿವಮ್ ದುಬೆಗೆ ಓವರೇ ಕೊಡಬಾರ್ದು, ಏನು ಮಾಡಿದ್ರೂ ಒಂದು ಬಾಲ್ ಕೊಡಬಾರ್ದು ಅಂದ್ಕೊಂಡು ನೋಡಿದ್ರೆ ಶಿವಮ್ ದುಬೆಗೇನೆ ಓವರ್ ಕೊಡೋಂಗೆ ಆಗೋಯ್ತು. ಕೊನೆಯಲ್ಲಿ ಬಂದರು, ಮನುಷ್ಯ ಹೆಂಗೆ ಮಾಡ್ತಾರೋ ಏನೋ, ಫಸ್ಟ್ 2 ಬಾಲ್ ಡಿಸೈಡ್ ಆಗ್ಬಿಡುತ್ತೆ ಅಂತ ನೋಡಿದ್ರೆ ಫಸ್ಟ್ ಬಾಲಲ್ಲಿ ರನ್ಔಟು ಯಾವ ಥರ ಅದು. ಹಾರ್ದಿಕ್ ಪಾಂಡ್ಯ ಮತ್ತೆ ಎಗೇನ್ ಇನ್ ಪ್ಲೇ, ಅಲ್ಲಿಂದ ಡೀಪಿಂದ ಹೊಡೆದ ತಕ್ಷಣ ಅದು 2ನೇ ರನ್ನಿಗೆ ಬಂದ್ಬಿಟ್ಟು ಜೇಕಬ್ ಬತ್ತಲ್ಲಿ ಔಟ್ ಆಗ್ತಿದ್ದಂಗೆ ಅಲ್ಲಿಗೆ ಮ್ಯಾಚ್ ಆಲ್ಮೋಸ್ಟ್ ಸೀಲ್ ಆದಂಗೆ ಆಗೋಯ್ತು. ಜೋಫ್ರಾ ಆರ್ಚರ್ ಬಂದರು, ಇನ್ನೇನು ಆ ಕಡೆ ಓವರ್ ಟರ್ನ್ ನಿಂತಿದ್ರು, ಅವ್ರು ಏನು ಹೊಡೆಯೋದು ಇನ್ನೇನು ಆಗಲ್ಲ. ನೋಡಿದ್ರೆ ಜೋಫ್ರಾ ಆರ್ಚರು ಆಮೇಲೆ ಹಿಡ್ಕೊಂಡು ಸರಿಗೆ 3-6 ಏನೋ ಹೊಡಿತಾಯಿದ್ರು, ದದ್ದು ಸರಿಗೆ ಹೊಡೆದ್ರು. 22 ರನ್ ಏನೋ ಕೊನೆಗೆ, ಶಿವಮ್ ದುಬೆ ಗೊತ್ತಲ್ಲ ಕೊಟ್ಟರೆ 22 ಎಷ್ಟಾರು ಹೊಡ್ಕೊಳ್ಳಿ ವಿನ್ನಾಗಬಾರ್ದು ಅನ್ನೋ ಥರ ಕೊನೆಗೆ 7 ರನ್ನಿಂದ ಗೆದ್ರುಗುರು. ಅಂತೂ ಅಲ್ಲಿಗೆ ಇಂಡಿಯಾ ಫೈನಲ್ಗೆ ಹೋದಂಗೆ ಆಯಿತು. ಮ್ಯಾಚ್ ಅಂತೂ ಇವತ್ತು ಹಬ್ಬ, ಫುಲ್ ಹಮ್ಡಿಂಗರ್ ಆಫ್ ಎ ಗೇಮ್ ಅಂತ ಎಲ್ಲರೂ ನೆನ್ನೆನೇ ಎಲ್ಲ ಪ್ರೆಡಿಕ್ಟ್ ಮಾಡ್ತಾಯಿದ್ರು. ಬಟ್ ಖತರ್ನಾಕ್ ಮ್ಯಾಚು, ಎಲ್ಲರೂ ಭಾರಿ ಖುಷಿ ಆಯಿತು. ಬಂದಿದ್ದ ಪ್ರೇಕ್ಷಕರಿಗಂತೂ ಫುಲ್ ಪೈಸಾ ವಸೂಲು. ನೋಡ್ತಾ ಇದ್ದವ್ರಿಗೂ, ಟಿ ವಿಲಿ ನೋಡಿದವ್ರಿಗೂ ಸಖತ್ ಮಜಾ ಬಂತು. ನಿಮಗೂ ಎಲ್ಲ ಏನೇನು ಮಜಾ ಬಂತು ಅಂತೆಲ್ಲ ಹೇಳಿ, ಯಾವ್ದಾವ್ದು ನಿಮ್ಮ ಲೆಕ್ಕದಲ್ಲಿ ಟರ್ನಿಂಗ್ ಪಾಯಿಂಟ್ ಇರ್ಬೋದು. ಫೈನಲ್ಗೆ ನ್ಯೂಜಿಲೆಂಡ್ ಮೇಲೆ ಭಾನುವಾರ ಅಹಮದಾಬಾದು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಏನೇನು ಮಾಡಬೇಕು, ಯಾಕಂದರೆ ಅದೊಂದು ದೊಡ್ಡ ಗ್ರೌಂಡು, ಅಲ್ಲಿ ಏನಾಗುತ್ತೆ ಏನು ಕತೆ ಏನು ಗೊತ್ತಿಲ್ಲ. ಗೆಲ್ಲಕ್ಕೆ ನಮ್ಮ ಸ್ಟ್ರಾಟಜಿ ಏನಿರಬೇಕು, ಇವತ್ತಿನ ಗೇಮಲ್ಲಿ ಏನೇನು ಅನ್ನಿಸ್ತು, ಇದ್ರ ಬಗ್ಗೆ ಎಲ್ಲ ಕಮೆಂಟ್ಸಲ್ಲಿ ಚೆನ್ನಾಗಿ ಎಷ್ಟೆಷ್ಟು ಏನೇನು ಬರಿಬೋದು ಅದೆಲ್ಲ ಬರೀರಿ, ನೋಡೋಣ. ನನಗೂ ಕಮೆಂಟ್ಸ್ ಎಲ್ಲ ಆದಷ್ಟು ರಿಪ್ಲೈ ಮಾಡ್ತೀನಿ. ಹಾಗೆ ಎಲ್ರಿಗೂ ಖುಷೀಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಮಜಾ ಅಂತೂ ಬರ್ತಾ ಇರುತ್ತೆ. ಕ್ರಿಕೆಟ್ ಹೀಗೆ ನಡೀತಾ ಇರುತ್ತೆ, ರಿವ್ಯೂಸ್ ಆದಷ್ಟು ಮಾಡ್ತಾ ಇರ್ತೀನಿ. ಸಿಗ್ತಾ ಇರೋಣ ಹೀಗೆ. ಬಾಯ್.